Hi guys, welcome back to another class. In this class, I am discussing about profit and loss appropriation account. ನಮ್ಮ ಪಿ ಯು ಫೈನಲ್ ಎಕ್ಸಾಮಿನೇಷನಲ್ಲಿ ಇದು 6 ಮಾರ್ಕ್ಸ್ಗೆ ಬರುವಂತಹ ಪ್ರಾಬ್ಲಮ್ ಆಗಿರುತ್ತೆ. ಸೊ ಫೈನ್, ಈಸಿಯಾಗಿರುತ್ತೆ ಪ್ರಾಬ್ಲಮ್ಮು, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫೈನ್, ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಮಾಡ್ತಾ ಅದನ್ನು ಎಕ್ಸ್ಪ್ಲನೇಷನ್ ಮಾಡೋಣ. ಇಲ್ಲಿ ಶ್ರೇಷ್ಠ ಆ್ಯಂಡ್ ಜ್ಯೇಷ್ಠ ಕಮೆನ್ಸ್ಡ್ ಬಿಸ್ನೆಸ್ ಇನ್ ಪಾರ್ಟ್ನರ್ಶಿಪ್ ಆನ್ 1/4/2024 ವಿತ್ ಎ ಕ್ಯಾಪಿಟಲ್ ಆಫ್ ರುಪೀಸ್ 4 ಲ್ಯಾಕ್, ಅಂದರೆ 4 ಲ್ಯಾಕ್ ತೊಗೊಬರ್ತಾ ಇದ್ದಾನೆ ಯಾರು? ಶ್ರೇಷ್ಠ. ರುಪೀಸ್ 3 ಲ್ಯಾಕ್ ರೆಸ್ಪೆಕ್ಟಿವ್ಲಿ 3 ಲ್ಯಾಕ್ ಯಾರು ತೊಗೊಬರ್ತಾ ಇದ್ದಾರೆ? ಜ್ಯೇಷ್ಠ. ಸೊ ಅಗ್ರೀಯಿಂಗ್ ಟು ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 ಫಾರ್ ದ ಇಯರ್ ಎಂಡಿಂಗ್ 31/3/2025. ದೆ ಅರ್ನ್ಡ್ ಪ್ರಾಫಿಟ್ ಆಫ್ 66,000 ಬಿಫೋರ್ ಅಲೋಯಿಂಗ್, ಅಂದರೆ ಪ್ರಾಫಿಟ್ ಎಷ್ಟು ಬರ್ತಾ ಇದೆ? 66,000 ಬಿಫೋರ್ ಅಲೋಯಿಂಗ್ ಬರ್ತಾ ಇದೆ. ನೆಕ್ಸ್ಟ್ ಕ್ಯಾಪಿಟಲ್ ಎಷ್ಟು ತೊಗೊಬರ್ತಾ ಇದ್ದಾನೆ? ಒಬ್ಬ 4 ಲ್ಯಾಕ್ ತರ್ತಾ ಇದ್ದಾನೆ, ಒಬ್ಬ 3 ಲ್ಯಾಕ್ ತರ್ತಾ ಇದ್ದಾನೆ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ? 3:2. ಫೈನ್. ಸೊ ನೆಕ್ಸ್ಟ್ ಏನೇನಿದೆ ನೋಡಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಪರ್ ಆನಮ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಶ್ರೇಷ್ಠ 2,000, ಜ್ಯೇಷ್ಠ 1,500. ಇಯರ್ಲಿ ಸ್ಯಾಲರಿ ಆಫ್ ಶ್ರೇಷ್ಠ 6,000, ಕಮಿಷನ್ ಜ್ಯೇಷ್ಠ 4,000. ದ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಶ್ರೇಷ್ಠ 4,000, ಜ್ಯೇಷ್ಠ 40,000 ಆ್ಯಂಡ್ 30,000 ಇದೆ. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಫೈನ್. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ನೋಡಬೇಕಾಗತ್ತೆ. ಸೊ ಒಂದು ರಿಮೆಂಬರ್ ಮಾಡ್ಕೊಳ್ಳಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಮುಖ್ಯವಾಗಿ ಕ್ರೆಡಿಟ್ ಸೈಡ್ ಏನೇನು ಬರುತ್ತೆ ಅಂದರೆ ನೆಟ್ ಪ್ರಾಫಿಟ್ ಬರುತ್ತೆ. ಅನದರ್ ಒನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆ್ಯಂಡ್ ನೆಟ್ ಪ್ರಾಫಿಟ್ ಬರುತ್ತೆ. ಇವೆರಡು ಪಾಯಿಂಟ್ ಮಾತ್ರ ಬರೋ ಚಾನ್ಸಸ್ ಇರುತ್ತೆ. ಇನ್ನು ರಿಮೈನಿಂಗ್ ವಾಟ್ ಎವರ್ ಏನೇ ಐಟಮ್ಸ್ ಬಂದರೂ ವಿ ಹ್ಯಾವ್ ಟು ರೆಕಾರ್ಡೆಡ್ ಇನ್ ದ ಡೆಬಿಟ್ ಸೈಡಲ್ಲಿ ತೊಗೋಬೇಕಾಗತ್ತೆ. ಇದೊಂದು ರಿಮೆಂಬರ್, ಮೈಂಡಲ್ಲಿ ಇಟ್ಕೊಳ್ಳಿ, ರಿಮೆಂಬರ್ ಮಾಡ್ಕೊತಾ ಇರಿ. ಫೈನ್, ಲೆಟ್ಸ್ ಸಿ, ಇದನ್ನು ಪ್ರಾಬ್ಲಮ್ ಮಾಡ್ತಾ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ಶ್ರೇಷ್ಠ ಆ್ಯಂಡ್ ಜ್ಯೇಷ್ಠ ಇದ್ದಾರೆ. ಸೊ ಕಮೆನ್ಸ್ಡ್ ಬಿಸ್ನೆಸ್ 4 ಲ್ಯಾಕ್ ತೊಗೊಬರ್ತಾ ಇದ್ದಾನೆ ಆ್ಯಂಡ್ 3 ಲ್ಯಾಕ್ ತೊಗೊಬರ್ತಾ ಇದ್ದಾನೆ. ಎಗೇನ್ ಅವರ ರೇಷಿಯೋ ಎಷ್ಟಿದೆ? 3:2 ಇದೆ. ಫೈನ್. ಸೊ ನಮ್ಗೆ ಹೇಳ್ತಾ ಇದ್ದೀನಿ, ಮೀನ್ಸ್ ಕ್ರೆಡಿಟ್ ಸೈಡ್ ತೊಗೋಬೇಕಾಗತ್ತೆ. ಯಾವುದನ್ನು ತೊಗೋಬೇಕಾಗತ್ತೆ? ಫಸ್ಟ್ ವಿ ಹ್ಯಾವ್ ಟು ಟೇಕ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ನೆಟ್ ಪ್ರಾಫಿಟ್ ಅಂತಲೇ ಮೆನ್ಷನ್ ಮಾಡಿ. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಾಬ್ಲಮಲ್ಲಿ ಎಲ್ಲಿ ಕಾಣಿಸ್ತಾ ಇದೆ? 66,000 ನೆಟ್ ಪ್ರಾಫಿಟ್ ಅಂತ ಕೊಟ್ಟಿರ್ಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕೊಟ್ಟಿರ್ಬೋದು. ವಿ ಹ್ಯಾವ್ ಟು ಟೇಕ್ 66,000 ಡೈರೆಕ್ಟಾಗಿ ತೊಗೊಳ್ಳಿ. ಏನಿದೆ? 66,000. ಸೊ ಕ್ರೆಡಿಟ್ ಸೈಡು 66,000 ಅಂತ ತೊಗೊಳ್ಳಿ. ಫೈನ್. ನೆಕ್ಸ್ಟ್ ಒನ್. ಸೊ ಇಲ್ಲಿ ಪ್ರಾಫಿಟ್ ಆಯಿತು. ನೆಕ್ಸ್ಟ್ 1 by 1 ನೋಡಿ. ಇಲ್ಲೇನಿದೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ. ಎಷ್ಟಿದೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಇದೆ. ಸೊ ನಾನು ಹೇಳ್ತಿದ್ದೀನಿ, ಕ್ರೆಡಿಟ್ ಸೈಡು ಒಂದಾಯಿತು, ಒಂದು ತೊಗೊಂಡ್ವಿ. ಇನ್ನೊಂದಿದೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಒಂದಿದೆ, ಅದೊಂದು ಬ್ಯಾಲೆನ್ಸ್ ಇಟ್ಟಿರಿ. ಓಕೆನಾ? ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಪರ್ ಆನಮ್ ಅಂತ ಇದೆ. ಯು ಹ್ಯಾವ್ ಟು ಟೇಕ್ ಇನ್ ದ ಡೆಬಿಟ್ ಸೈಡ್ ತೊಗೋಬೇಕಾಗತ್ತೆ. ಸೇಮ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೆಂಗೆ ತೊಗೋಬೇಕಾಗತ್ತೆ ನೋಡಿ, ಇಲ್ಲಿದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಪರ್ ಆನಮ್ ಇದೆ. ಅದೇ ಥರ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಶ್ರೇಷ್ಠ 4 ಲ್ಯಾಕ್ ಯಾವುದು ಅಂದರೆ ಅವನ ಕ್ಯಾಪಿಟಲ್ಲು. ಅವ್ನ ಕ್ಯಾಪಿಟಲ್ ಎಷ್ಟು ತೊಗೊಬರ್ತಾ ಇದ್ದಾನೆ? ಅವ್ನ ಕ್ಯಾಪಿಟಲ್ ಎಷ್ಟಿದೆ? 4 ಲ್ಯಾಕ್ ಇದೆ ನೋಡಿ. ಇಲ್ಲಿ 4 ಲ್ಯಾಕ್ ಸಮಥಿಂಗ್ ಅಲ್ಲಿ ಹೋಗ್ತಿದೆ. 4 ಲ್ಯಾಕ್ ಇದೆ ಅಲ್ಲಿ. ಆ 4 ಲ್ಯಾಕು ಆ್ಯಂಡ್ 3 ಲ್ಯಾಕ್ ರೆಸ್ಪೆಕ್ಟಿವ್ಲಿ ಏನಿದೆ ಅವೆರಡು ಪಾರ್ಟ್ನರ್ನ ತೊಗೊಳ್ಳಿ. ಇಲ್ಲಿ 4 ಲ್ಯಾಕ್ ಇಂಟು 5/100 20,000. ಜ್ಯೇಷ್ಠ 3 ಲ್ಯಾಕ್ ಇಂಟು 5/100 15,000. ಟೋಟಲ್ ಮಾಡಿದ್ರೆ 35,000 ಬರ್ತಾ ಇರುತ್ತೆ. ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೆಂಗೆ ತೊಗೋಬೇಕಾಗತ್ತೆ? ಅವರ ಕ್ಯಾಪಿಟಲಲ್ಲಿ ಶ್ರೇಷ್ಠ ಎಷ್ಟಿದೆ? 4 ಲ್ಯಾಕ್ ಇದೆ ಇಂಟು 5%. ಜ್ಯೇಷ್ಠ ಎಷ್ಟಿದೆ? 3 ಲ್ಯಾಕ್ ಇದೆ. 5% ಇಂಟು 100 ಮಾಡಿದ್ರೆ 35,000 ಬರ್ತಾ ಇದೆ. ಫೈನ್. ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರಿಲೇಟೆಡ್ ಆಗಿದೆ. ಐ ಥಿಂಕ್ ಅರ್ಥ ಆಗಿದೆ ಅಂದ್ಕೊತೀನಿ. ಇನ್ ಕೇಸ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಐ ವಿಲ್ ಎಕ್ಸ್ಪ್ಲೈನ್ ಇನ್ ಅನದರ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. ಫೈನ್. ನೆಕ್ಸ್ಟ್ ಒನ್ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು. ಸೊ ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ನಾನು ಹೇಳ್ತಾ ಇದ್ದೀನಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾವ ಕಡೆ ಬರುತ್ತೆ? ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನೋಡಿ,
ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಲ್ಲಿ ಬರ್ತಾ ಇದೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಶ್ರೇಷ್ಠ 2000, ಜ್ಯೇಷ್ಠ 1500. ಡೈರೆಕ್ಟಾಗಿ ತೊಗೊಳ್ಳಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 2000, ಶ್ರೇಷ್ಠ, ಜ್ಯೇಷ್ಠ ಎಷ್ಟು? 1500. ಟೋಟಲ್ ಮಾಡಿದ್ರೆ 3500. ಡೈರೆಕ್ಟಾಗಿ ತೊಗೊಳ್ಳಿ. ಫೈನ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾವ ಕಡೆ ಬರ್ತಾ ಇದೆ? ಮೈಂಡಲ್ಲಿ ಇಟ್ಕೊಬೇಕು, ಕ್ರೆಡಿಟ್ ಸೈಡೇ ಬರುತ್ತೆ. ಫೈನ್. ಎರಡೂ ಕಂಪ್ಲೀಷನ್ ಆದಮೇಲೆ ಇನ್ನೆಲ್ಲ ಎಲ್ಲಿ ಬರುತ್ತೆ? ಡೆಬಿಟ್ ಸೈಡಲ್ಲೇ ಬರುತ್ತೆ. ಸಿ ನೆಕ್ಸ್ಟ್ ನೋಡಿ, ಇಯರ್ಲಿ ಸ್ಯಾಲರಿ ಆಫ್ 6000 ಆ್ಯಂಡ್ ಕಮಿಷನ್ ಟು ಜ್ಯೇಷ್ಠ 4000. ಸೊ ಸ್ಯಾಲರಿ ಟು ಪಾರ್ಟ್ನರ್, ಕಮಿಷನ್ ಟು ಪಾರ್ಟ್ನರ್ ಯಾವ ಕಡೆ ಬರುತ್ತೆ? ಡೆಬಿಟ್ ಸೈಡಲ್ಲೇ ಬರುತ್ತೆ. ಸೊ ಇಯರ್ಲಿ ಸ್ಯಾಲರಿ ಅಂದರೆ ವಿ ಕನ್ಸಿಡರ್ಡ್ ಪರ್ ಹ್ಯಾನಮ್ ಸ್ಯಾಲರಿ. ಪರ್ ಹ್ಯಾನಮ್ ಸ್ಯಾಲರಿ ಎಷ್ಟಿದೆ? ಒಂದು 40,000 ಇದೆ. ಪರ್ ಹ್ಯಾನಮ್ ಸ್ಯಾಲರಿ 40,000 ಆ್ಯಂಡ್ ಕಮಿಷನ್ ಪರ್ ಹ್ಯಾನಮ್ ಸ್ಯಾಲರಿ ಬಂದು 6,000 ಇದೆ ಆ್ಯಂಡ್ ಕಮಿಷನ್ ಬಂದು 4,000 ಇದೆ. ಸೊ ಹ್ಯಾವ್ ಟು ಟೇಕ್ ಇಯರ್ಲಿ ಸ್ಯಾಲರಿ 6,000 ಆ್ಯಂಡ್ ಕಮಿಷನ್ ಟು ಜ್ಯೇಷ್ಠ 4,000 ಇದೆ. ಕ್ಲಿಯರ್? ಐ ಥಿಂಕ್ ಅರ್ಥ ಆಗಿದೆ ಅಂದ್ಕೊತೀನಿ. ಇಯರ್ಲಿ ಅಂದರೆ ಪರ್ ಹ್ಯಾನಮ್ ಅಂತ. ಪರ್ ಹ್ಯಾನಮ್ ಅಂದರೆ ಇಯರ್ಗೆ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಪರ್ ಮಂತ್ ಕೊಟ್ಟಿದ್ರೆ ವಿ ಹ್ಯಾವ್ ಟು ಕನ್ವರ್ಟ್, ಪರ್ ಹ್ಯಾನಮ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಏನಿಲ್ಲ, ಇಂಟು 100 ಮಾಡಿಕೊಂಡ್ರೆ ಪರ್ ಹ್ಯಾನಮ್ಗೆ ಕನ್ವರ್ಟ್ ಆಗುತ್ತೆ. ಆವಾಗ ನಾವು ಡೈರೆಕ್ಟಾಗಿ ತೊಗೋಬೇಕಾಗತ್ತೆ. ಆಫ್ಟರ್ ಇದೆಲ್ಲ ಆದಮೇಲೆ ಇಷ್ಟೇ ನಮಗೆ ಪರ್ಟಿಕ್ಯುಲರ್. ಇಲ್ಲಿ ನೋಡಿ ಒಂದೊಂದು ಐಟಮ್ಸ್ ಇದೆ. ದೇ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಶ್ರೇಷ್ಠ 40,000, ಜ್ಯೇಷ್ಠ 30,000 ಇದೆ. ಇದನ್ನು ಇಗ್ನೋರ್ ಮಾಡಬೇಕಾಗತ್ತೆ. ಇದು ಯಾವುದೇ ರೀತಿಯಾಗಿ ನಾವು ತೊಗೋಬಾರ್ದು. ಓನ್ಲಿ ವಿ ಕನ್ಸಿಡರ್ಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದ್ದರೆ ಮಾತ್ರ ತೊಗೋಬೇಕಾಗತ್ತೆ. ಸೊ ವಾಟ್ ಎವರ್ ಜಸ್ಟ್ ಡ್ರಾಯಿಂಗ್ಸ್ ಇದೆ ಅಂದರೆ ನಾವು ತೊಗೋಬಾರ್ದಾಗಿರುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದ್ದರೆ ಕ್ರೆಡಿಟ್ ಸೈಡಲ್ಲಿ ತೊಗೋಬೇಕಾಗತ್ತೆ. ನೋಡಿದ್ದೀರಾ? ಫೈನ್. ಸೊ ಇಷ್ಟು ಇದಾಗಿರುತ್ತೆ. ನಿಮ್ಮ ಮೈಂಡಲ್ಲಿರಲಿ, ಡ್ರಾಯಿಂಗ್ಸ ಇಗ್ನೋರ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದ್ದರೆ ತೊಗೋಬೇಕಾಗತ್ತೆ. ಫೈನ್. ಸೊ ಆಫ್ಟರ್ ಇದು ಕ್ಯಾಲ್ಕುಲೇಷನ್ ಆದಮೇಲೆ ನೋಡಿ, ಇಲ್ಲಿ 66,000 ಇದೆ, 3,500 ಇದ್ದರೆ ಫಸ್ಟು ನೀವು ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಕೊಳ್ಳಿ ಆ್ಯಂಡ್ ಡೆಬಿಟ್ ಸೈಡ್ನು ಟೋಟಲ್ ಮಾಡ್ಕೊಳ್ಳಿ. ಒಂದು ಸೈಡಲ್ಲಿ ಬರ್ಕೊಂಡಿರಿ. ಇನ್ ಕೇಸ್ ಏನಾದರೂ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಬರ್ತಾ ಇದೆ ಅಂದರೆ ವಿ ಕನ್ಸಿಡರ್ಡ್ ಇಟ್ಸ್ ಎ ಪ್ರಾಫಿಟ್ ಅಂತ ಕನ್ಸಿಡರ್ ಆಗಿ, ಡೆಬಿಟ್ ಸೈಡಲ್ಲಿ ಜಾಸ್ತಿ ಬರ್ತಾ ಇದೆ ಅಂದರೆ ವಿ ಕನ್ಸಿಡರ್ಡ್ ಲಾಸ್ ಅಂತ ಕನ್ಸಿಡರ್ ಆಗಿ. ಫೈನ್. ಸೊ ಇಲ್ಲಿ ಪ್ರಾಫಿಟ್ ನೋಡಿ, ಪ್ರಾಫಿಟ್ 66,000 ಇದೆ ಆ್ಯಂಡ್ 3,500 ಇದೆ. ಎರಡನ್ನೂ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರ್ತಾ ಇದೆ? 69,500 ಬರ್ತಾ ಇದೆ. ಸೇಮ್ ಇದೇ 69,000ನ ಈ ಕಡೆ ತಗೊಳ್ಳಿ, 69,500 ಬರ್ತಾ ಇದೆ. 69,500 ಬರ್ತಾ ಇದೆ. ಇದೇ 69,500ಇಂದ ಮೇಲೆ ಇರೋದು 3,500 ಇದೆ ಆ್ಯಂಡ್ 6,000 ಇದೆ ಆ್ಯಂಡ್ 4,000 ಇದೆ. ಈ ಮೂರನ್ನ ಲೆಸ್ ಮಾಡಿದ್ರೆ ನಮಗೆ 24,500 ಸಿಗುತ್ತೆ. ಈ 24,500 ಏನು? ಪ್ರಾಫಿಟ್ ಅಂತ ಕನ್ಸಿಡರ್ ಆಗಲಿ. ಸೊ ಈ ಪ್ರಾಫಿಟ್, ಓಕೆ, ಪ್ರಾಫಿಟ್ ಬರ್ತಾ ಇದ್ದಾನೆ ಅಂದ್ಕೊಳ್ಳೋಣ. ಈ ಪ್ರಾಫಿಟ್ನ ಏನು ಶೇರ್ ಮಾಡಬೇಕಾಗತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಶೇರ್ ಮಾಡಬೇಕಾಗತ್ತೆ. ಮೀನ್ಸ್ ಯಾವ ಅಕೌಂಟ್ಗೆ ಶೇರ್ ಮಾಡಬೇಕಾಗತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಫೈನ್. ಸೊ ಇಲ್ಲಿ ಎಷ್ಟಿದೆ? ಶ್ರೇಷ್ಠ 24,500 ಇಂಟು 3/5. ಸರ್ 3/5 ಎಲ್ಲಿಂದ ಬಂತು ಅಂದರೆ ಅವ್ರಿಗೆ ಕೊಟ್ಟಿರ್ತಕ್ಕಂತಹ ರೇಷಿಯೋ ಎಷ್ಟು ಕೊಟ್ಟಿದ್ದಾನೆ? 3:2 ಅಂತ ಕೊಟ್ಟಿದ್ದಾನೆ. ಸೇಮ್ ಇಲ್ಲಿ ತಗೊಳ್ಳಿ, 3/5. ಸೊ 24,000 ಇಂಟು 3/5 14,700. ಜ್ಯೇಷ್ಠ 24,500 ಇಂಟು 2/5. ಸೊ 9,800 ಆ್ಯಂಡ್ 14,700. ಇಷ್ಟು ಏನಾಗಿರುತ್ತೆ? ಇದನ್ನು ಬರೆದ್ರೆ ನಮಗೆ ಕಂಪ್ಲೀಟಾಗಿ ಯಾವ ಅಕೌಂಟ್ ಬರುತ್ತೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಕ್ಲಿಯರ್ಲಿ ಕಲ್ತ್ಕೊಂಡಂಗಾಗುತ್ತೆ. ಐ ಥಿಂಕ್ ಇಷ್ಟು ಅರ್ಥ ಆಗಿದೆ ಅಂದ್ಕೊತೀನಿ. ಇನ್ ಕೇಸ್ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಐ ವಿಲ್ ಎಕ್ಸ್ಪ್ಲೈನ್ ಅನ್ನೋದರ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. ಒಂದ್ಸಲಿ ನೀಟಾಗಿ ಬರ್ಕೊಂಡು ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.